ನಿರ್ದೇಶಕರಾದ ಡಾಕ್ಟರ್ ಅಲೋಕ್ ಕುಮಾರ್ ಅವರೇ, ಸ್ವಲ್ಪ ಈ ಕಡೆ ಸರ್, ಸ್ಟಿಲ್ ಕರ್ನಾಟಕ ರಾಜ್ಯ ಮೀಸಲು ಪಡೆಯ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರಾದ ಶ್ರೀ ಉಮೇಶ್ ಕುಮಾರ್ ಅವರೇ, ಕರ್ನಾಟಕ ರಾಜ್ಯ ಮೀಸಲು ಪಡೆಯ ಮಹಾನಿರೀಕ್ಷಕರಾದ ಶ್ರೀ ಸಂದೀಪ್ ಪಾಟೀಲ್ ಅವರೇ, ಪರೇಡ್ ಕಮಾಂಡರ್ ಆದ ಶ್ರೀ ಸೈದುಲ್ಲಾ ಅವರೇ, ಡೆಪ್ಟಿ ಪರೇಡ್ ಕಮಾಂಡರ್ ಆದ ಶ್ರೀಮತಿ ಉಷಾರಾಣಿ ಅವರೇ, ನನ್ನೆಲ್ಲ ಹಿರಿಯ ಸಹೋದ್ಯೋಗಿ ಅಧಿಕಾರಿ ಮಿತ್ರರೇ, ನನ್ನ ಧರ್ಮಪತ್ನಿಯಾದ ಡಾಕ್ಟರ್ ಭಾವನಾ ಪಂತ್ ಅವರೇ, ನನ್ನ ತಾಯಂದಿರಾದ ಶ್ರೀಮತಿ ತಾರಾ ಪಂತ್ ಅವರೇ, ನನ್ನ ಇಲ್ಲಿ ಬಂದಿರುವ ಸಂಬಂಧಿಯವರೇ, ಇಲ್ಲಿ ಕೂತಿರುವ ಎಲ್ಲ ಅಧಿಕಾರಿ ಮತ್ತೆ ಸಿಬ್ಬಂದಿ ಮಿತ್ರರೇ, ಮತ್ತೆ ಮಾಧ್ಯಮದ ಮಿತ್ರರೇ, ಇವತ್ತು ಶ್ರೀ ಸೈದುಲ್ಲಾ ಅವರ ನೇತೃತ್ವದಲ್ಲಿ ಬಹಳ ಉತ್ತಮ ರೀತಿಯಿಂದ ಇಲ್ಲಿ ಈ ಕವಾಯತನ್ನು ನಡೆಸಿದಿರಿ. ಅದಕ್ಕೆ ನಾನು ತಮಗೆ ಅಭಿನಂದನೆ ಮತ್ತೆ ನನ್ನ ವಂದನೆಯನ್ನು ಸಲ್ಲಿಸುತ್ತೇನೆ. ಇವತ್ತು 34 ವರ್ಷ ದೀರ್ಘಕಾಲ ಈ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಮಾಡಿ ನಾನು ನಿವೃತ್ತಿ ಹೊಂದಿ ಇವತ್ತು ಇಲಾಖೆಯಿಂದ ರಜೆಯಾಗಿ ಹೋಗ್ತಾ ಇದ್ದೀನಿ. 1990ನೇ ಇಸ್ವಿಯಲ್ಲಿ 20ನೇ ಆಗಸ್ಟ್ ಮಾಹೆಯಲ್ಲಿ ನಾನು ಮಸೂರಿಯಲ್ಲಿ ಈ ಸರ್ವಿಸ್ಗೆ ಸೇರಿದೆ. ಅದಕ್ಕೆ ಮುಂಚೆ ನಾನು ಡೆಲ್ಲಿ ಯೂನಿವರ್ಸಿಟಿಯಲ್ಲಿ ರಿಸರ್ಚ್ ಸ್ಕಾಲರ್ ಆಗಿ ಅಲ್ಲಿ ನಾನು ಶೋಧ ಕಾರ್ಯವನ್ನು ಮಾಡ್ತಾ ಇದ್ದೆ. ಸರ್ವಿಸ್ ಮೇಲೆ ನಾನು ಅಕಾಡೆಮಿಗೆ ಬಂದ ಮೇಲೆ ಈ ಸರ್ವಿಸ್ ಬಗ್ಗೆ ನನಗೆ ತಿಳಿಯೋಕ್ಕೆ ಸಾಧ್ಯ ಆಯಿತು. ಆ ಕಾಲದಲ್ಲಿ 1980 ಅಂದರೆ 80ನೇ ಇಸ್ವಿಯಿಂದ 95ವರೆಗೆ ನಮ್ಮ ದೇಶ ಒಂದು ಬೇರೆ ಥರದ ಪರಿಸ್ಥಿತಿಯಲ್ಲಿ ಇತ್ತು. ಇಡೀ ಪಂಜಾಬ್ದಲ್ಲಿ ಆವಾಗ ಖಾಲಿಸ್ತಾನ್ ಮೂವ್ಮೆಂಟ್ ಮತ್ತು ಎಜುಕೇಷನ್ ನಡೀತಾ ಇತ್ತು. ದೆಹಲಿಯಲ್ಲಿ ಎಲ್ಲಿ ನೋಡಿದರೆ ದೊಡ್ಡ ದೊಡ್ಡ ಜಂಕ್ಷನ್ಗಳಲ್ಲಿ LNG ಇಟ್ಕೊಂಡು ಘೋಷಣೆ ಆಗ್ತಾ ಇತ್ತು. ನಾರ್ತ್ ಈಸ್ಟಲ್ಲಿ ಬಹಳ ಸಮಸ್ಯೆಗಳು ಇತ್ತು. JNK ಪ್ರಾಬ್ಲಮ್ 1980s ಶುರುವಾಗಿತ್ತು. ಮತ್ತೆ ಅದರ ಮುಂಚೆ ಗ್ರಾಮಗಳು ಕೂಡ ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಎಲ್ಲ ಕಡೆ ಆಗ್ತಾ ಇತ್ತು. ಅದು ಬಾಗಲಕೋಟೆ ಇರ್ಬೋದು, ಮರಿಯಾಣ ಇರ್ಬೋದು, ಹೈದರಾಬಾದ್ ಇರ್ಬೋದು, ಧಾರಾವಿ, ಭಿವಂಡಿ ಅಂತ ಹೆಸರು ಹೇಳ್ತಾ ಹೋಗ್ಬೋದು. ವಾರಗಟ್ಟಲೆ ತಿಂಗಳಗಟ್ಟಲೆ ಅವಾಗ ಕರ್ಫ್ಯೂ ಆಗೋ ಪರಿಸ್ಥಿತಿ ಇರ್ತಾ ಇತ್ತು. ಆರ್ಮಿ ಬರೋ ಸನ್ನಿವೇಶ ಬರ್ತಾ ಇತ್ತು. ಅಂಥ ಪರಿಸ್ಥಿತಿ ಯಾವಾಗ ಒಂದು ಇಂಡಿಯನ್ ಪೊಲೀಸ್ ಸರ್ವಿಸಲ್ಲಿ ನಾನು ಕರೆಕ್ಟ್ ಆದೆ. ನಮ್ಮ ತಾಯಿ ಅವರು ಇಲ್ಲಿ ಕೊಟ್ಟಿದ್ದಾರೆ. ಅವರು ಬಹಳ ಬೇಜಾರಾಗಿ ಅವರು ನಿಜ ಹೇಳಬೇಕಂದ್ರೆ ಅವರು ಕೊಡೋ ಶುರು ಮಾಡಿದರು. ಯಾಕೆಂದರೆ ಪೊಲೀಸಲ್ಲಿ ಹೋಗ್ತಾ ಇದ್ದೀರಾ. ಆಮೇಲೆ ಆ ಕಾಲದಲ್ಲಿ ನಾರ್ತ್ ಇಂಡಿಯಾದಲ್ಲಿ, ಉತ್ತರ ಭಾರತದಲ್ಲಿ ಪೊಲೀಸ್ ಬಗ್ಗೆ ಜನರಿಗೆ ಒಂಥರದ್ದು ಮುಜುಗರ ಇತ್ತು. ಯಾಕೆಂದರೆ ಅವರು ಹಾಗೆ ಪರಿಸ್ಥಿತಿ ಕೂಡ ಹಾಗೆ ಇರ್ತಾ ಇತ್ತು. ಅವ್ರದ್ದು ಜನರ ಜೊತೆ ಸಂಪರ್ಕ, ನಡವಳಿ ಅದು ನೋಡಿದರೆ ಜನರಿಗೆ ಒಂಥರದ್ದು ಭಯ ಬರ್ತಾರೆ. ಆದರೆ ಸೆಲೆಕ್ಷನ್ ಅದೇ ರೇಂಜಲ್ಲಿ ಆಗೋದ್ರಿಂದ ನನಗೆ ಮೇಲೆ ಹೋಗಲಿಕ್ಕೆ ಅವಕಾಶ ಇಲ್ಲ, ಹಿಂದೆ ಕೆಳಗೆ ಹೋಗಲಿಕ್ಕೆ ಅವಕಾಶ ಇಲ್ಲ. ನಾನು ಇಂಡಿಯನ್ ಪೊಲೀಸ್ ಸರ್ವಿಸ್ಗೆ ನಾನು ಅವಾಗ ಸೇರಬೇಕಾಯಿತು, ಸೇರಿದೆ. ಆದರೆ ಅಕಾಡೆಮಿ ಹೋದ್ಮೇಲೆ, ನಮ್ಮ ನ್ಯಾಷನಲ್ ಪೊಲೀಸ್ ಅಕಾಡೆಮಿಗೆ ಹೋದ್ಮೇಲೆ ನನಗೆ ಕರ್ನಾಟಕ ರಾಜ್ಯ ನನ್ನ ಕೇಡರಾಗಿ ಅಲಾಟ್ ಆಯಿತು. ಆವಾಗ ನನಗೆ ಗೊತ್ತಿರಲಿಲ್ಲ ಕರ್ನಾಟಕ ಹೇಗಿದೆ, ಎಲ್ಲಿದೆ, ಯಾವ ಥರದ ರಾಜ್ಯ ಇದೆ ಅಂತ. ಶುರುವಿನಲ್ಲಿ ನನಗೆ ಮುಜುಗರ ಇತ್ತು. ನನಗೆ ಸ್ವಲ್ಪ ಒಂಥರದ ಸಂಕೋಚ ಇತ್ತು. ನಾನು ಹಿಂದಿ ಪ್ರದೇಶದಿಂದ ಬಂದವನು. ಈ ಕರ್ನಾಟಕದ ಯಾವ ರಾಜ್ಯಕ್ಕೆ ಹೋಗಬೇಕು, ಹೇಗೆ ಅಲ್ಲಿ ಭಾಷೆ ಕಲಿಬೇಕು, ಯಾವುದರಲ್ಲಿ ನಾನು ಕೆಲಸ ಮಾಡುವುದು ಅಂತ ನನ್ನ ಮನಸ್ಸಲ್ಲಿ ಒಂದು ಆತಂಕ ಇತ್ತು. ಆದರೆ ನಾನು ಇಲ್ಲಿ ಬ್ಯಾಂಗ್ಳೂರ್ ಬಂದು ಮೈಸೂರಿಗೆ ಹೋಗಿ ಅಲ್ಲಿಂದ ಗುಲ್ಬರ್ಗಾಗೆ ಹೋದ್ಮೇಲೆ ಅಲ್ಲಿ ಜನರು ಅಲ್ಲ ಅಧಿಕಾರಿಗಳು ಜನರ ಜೊತೆ ಕೆಲಸ ಮಾಡುವಾಗ ನನಗೆ ಸ್ಲೋಲಿ ಎಲ್ಲ ನಿಧಾನವಾಗಿ ಇಲ್ಲಿ ಎಲ್ಲ ವಿಷಯಗಳನ್ನು ತಿಳಿಯಲಿಕ್ಕೆ ಸಾಧ್ಯ ಆಯಿತು. ಆಮೇಲೆ ಇವತ್ತು 34 ವರ್ಷ ಈ ರಾಜ್ಯದಲ್ಲಿ ಕಳೆದು ನಾನು ಹೇಳ್ಬೋದು. ನನ್ನ ಜೀವನದಲ್ಲಿ ಈ ಇಂಡಿಯನ್ ಪೊಲೀಸ್ ಸರ್ವಿಸ್ಗೆ ಬರೋದು ಮತ್ತೆ ಅದರಲ್ಲಿ ಕರ್ನಾಟಕ ರಾಜ್ಯಕ್ಕೆ ಬರೋದು
ಯಾವುದು ವಿಷಯ ಇಲ್ಲ ಅಂತ ನಾನು ಹೇಳಬಹುದು. ಈ ದೀರ್ಘಕಾಲದ ಸೇವೆಯಲ್ಲಿ ನಾನು ಬೇರೆ ಬೇರೆ ಕಡೆ ಎಲ್ಲ ಕಡೆ ಸೇವೆ ಮಾಡಲಿಕ್ಕೆ ನನಗೆ ಅವಕಾಶ ಸಿಕ್ಕಿದೆ. ನಾನು ಮಲ್ನಾಡು ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೀನಿ, ಕರಾವಳಿ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೀನಿ, ಮತ್ತು ಬೇರೆ ಹುದ್ದೆಯಲ್ಲಿ ನಾನು ರಾಜ್ಯದ ಬೇರೆ ಬೇರೆ ಕಡೆ ಕೆಲಸ ಮಾಡಿದ್ದೀನಿ. ಅದು ಅಲ್ಲದೆ ಸಿಬಿಐನಲ್ಲಿ ಕೆಲಸ ಮಾಡಿದ್ದೀನಿ. ಎಲ್ಲ ಥರದ ಸಮಸ್ಯೆಗಳನ್ನು ನೋಡಲಿಕ್ಕೆ, ಅದಕ್ಕೆ ಅನುಭವಿಸಲಿಕ್ಕೆ, ಅದಕ್ಕೆ ಪರಿಹಾರ ಮಾಡಲಿಕ್ಕೆ ಕೂಡ ಒಂದು ಅವಕಾಶ ಸಿಕ್ಕಿತ್ತು. ರಾಷ್ಟ್ರದ ಆ ಪರಿಸ್ಥಿತಿ ಇದ್ದಾಗ ರಾಜ್ಯದಲ್ಲಿ ಕೂಡ ಅದೇ ಥರ ಪರಿಸ್ಥಿತಿ ಇತ್ತು. ನಮ್ಮಲ್ಲಿ ಆವಾಗ ಬೆಳಗಾವಿಯಲ್ಲಿ ಮೂರು ವರ್ಷ ಸತತವಾಗಿ ಬಂದೋಬಸ್ತ್ ಇರ್ತಾ ಇತ್ತು. 30-40 ಕೇಸ್ ಆಗ್ತಾ ಇತ್ತು. ಎಲ್ಲ ಜಿಲ್ಲೆಗಳಿಂದ 40-50 ಜನ ಅಧಿಕಾರಿಗಳಿಗೆಲ್ಲ ನೇಮಿಸ್ತಾ ಇದ್ದೀವಿ ನಾವು. ಆಮೇಲೆ ಡೆವಲಪ್ಮೆಂಟ್ ಪ್ರಾಬ್ಲಮ್ ಶುರುವಾಯಿತು. ಆವಾಗ ಅದು ರೈತರದ್ದು ಚಟುವಟಿಕೆ ಕೂಡ ಬಹಳ ರಾಜ್ಯದಲ್ಲಿ ತೀವ್ರ ಇತ್ತು. ಕರ್ನಾಟಕ ಬ್ಯಾಂಗ್ಳೂರಲ್ಲಿ ಇದು KFC ವಿರುದ್ಧವಾಗಿ ಚಟುವಟಿಕೆ ಅದೇನೋ ತಿಂಗಳಗಟ್ಟಲೆ ನಡೀತು. ಬ್ಯಾಂಗ್ಳೂರ್ ಸೀಸ್ ಅಂತ ಆತರ ಮಾಡ್ತಾ ಇದ್ರು. ಇದೇ ಥರ ಇಂಡಸ್ಟ್ರಿಯಲ್ ಎಜುಕೇಶನ್ ಕೂಡ ನಡೀತಾ ಇತ್ತು. ಆವಾಗ ಕರ್ನಾಟಕ ರಾಜ್ಯದಲ್ಲಿ ಬಹಳ ನಮಗೆ ಒಂದು ಚಾಲೆಂಜ್ ಇತ್ತು. ನಾವು 92ರಲ್ಲಿ ಸ್ಟೇಟ್ಗೆ ಬಂದಾಗ ಬಾಬ್ರಿ ಮಸೀದ್ ಅವಾಗಲೇ ಶುರುವಾಯಿತು. ನಾನು ಬಂದಿದ್ದೆ 13ನೇ ತಾರೀಕು ನವೆಂಬರ್ಗೆ, 5 ತಾರೀಕಿಗೆ ಬಾಬ್ರಿ ಮಸೀದ್ ಘಟನೆ ನಡೀತು. ಆಗ ನಾವು ಅಲ್ಲಿ ಶುರು ಮಾಡುವಾಗಲೇ ನಮಗೆ ವೆಲ್ಕಮ್ ಮಾಡಲಿಕ್ಕೆ ಸಮಸ್ಯೆಗಳನ್ನು ವೆಲ್ಕಮ್ ಶುರುವಾಯಿತು. ತದನಂತರ 94ರಲ್ಲಿ ಈಗ ಇಶ್ಯೂ ಆಯಿತು. ಆವಾಗ ಭದ್ರಾವತಿಯಲ್ಲಿ ದೊಡ್ಡ ಸಮಸ್ಯೆ ಆಯಿತು. ಇದೇ ಥರ ಬರ್ತಾ ಈ ಸಮಸ್ಯೆ 95-98 ಆದಮೇಲೆ ಇದು ಸ್ವಲ್ಪ ಕಡಿಮೆ ಆಗಲು ಶುರುವಾಯಿತು. ಆವಾಗ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಫಲ ಇರಲಿಲ್ಲ. ಬರೀ 5 KSRP ಇತ್ತು. ಶಿವಮೊಗ್ಗ, ಬ್ಯಾಂಗ್ಳೂರ್ 7 ಪ್ಲಾಟೂನು, 1 ಪ್ಲಾಟೂನ್ ಮೈಸೂರು, 1 ಪ್ಲಾಟೂನ್ ಬೆಳಗಾಂ, ಒಂದು ಇದು ಡಿಟ್ಯಾಚ್ಮೆಂಟ್ ಗುಲ್ಬರ್ಗ, ರಾಯಪುರ, ಮಂಗಳೂರು ಮತ್ತೆ ಮಾಚೇಹಳ್ಳಿ, ಅಷ್ಟು ಮಾತ್ರ ಪ್ಲಾಟೂನ್ ಇತ್ತು. ಇವತ್ತು ಬೆಳಗ್ಗೆ ಗಲಾಟೆ ಶುರುವಾಯಿತು ಅಂದರೆ ರಾತ್ರಿವರೆಗೆ ಪೋಸ್ಟ್ ಕೊಟ್ಟಿರಲಿಲ್ಲ. ಇವತ್ತು ನಾವು ಕರ್ನಾಟಕದಲ್ಲಿ ಇವತ್ತು ಎಲ್ಲ ಸಾಧನಗಳು ನಮಗೆ ಸಾಕಷ್ಟು ಮಟ್ಟದಲ್ಲಿ ಇದೆ. ಈಗ ಎಲ್ಲ ಸಮಸ್ಯೆಗಳನ್ನು ನಾವು ನೋಡಿ ಮುಂದೆ ಬಂದಿದ್ದೀವಿ. ನಮ್ಮೆಲ್ಲ ಆವಾಗ ಅಧಿಕಾರಿಯವರು ಬಹಳ ಉತ್ತಮ ರೀತಿಯಿಂದ ಕೆಲಸ ಮಾಡಿದರು. ಯಾವನೇ ಆಗಲಿ DPOಗಳಿಂದ ಹಿಡಿದು ಮಟ್ಟವರಿಗೆ ಯಾವ ಬಲ ಆಗಲಿ, KSRP ಅವರಲ್ಲಿ, CR ಅವರಲ್ಲಿ. KSRP ಅವರು ಆವಾಗ ತಿಂಗಳಲ್ಲಿ ಮನೆಗೆ ಹೋಗ್ತಿರಲಿಲ್ಲ. ಹಾಗೆ ನಾನೇ ಎಲ್ಲ ವಿಷಯ ಬಗ್ಗೆ ಸಾಕ್ಷಿ ಇದ್ದೆ. ಈಗ ಮೇಳದಲ್ಲಿ ಗಲಾಟೆಯಲ್ಲಿ ಫೈರಿಂಗ್ ಆದಾಗ ನಾನು ಅಲ್ಲಿದ್ದೆ. ಆಮೇಲೆ ಭದ್ರಾವತಿ ಬಂದು ಈಗ ಪ್ರಾಬ್ಲಮ್ ಆಗುವಾಗ ಅಲ್ಲಿನ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆ ಆಯಿತು. ಅದೇ KSRP ಬಂದು ಅಲ್ಲಿಂದ ನಾವು ಆವಾಗ ನೋಡಿದ್ದೀನಿ ಆವಾಗ ಅವ್ರ ಕಷ್ಟ. ಇವತ್ತು 14 KSRP ಇದೆ. 7 ಜಿಲ್ಲೆಯಲ್ಲಿ 1 KSRP ಬರುತ್ತದೆ. ಪೋಸ್ಟ್ ಸಾಕಷ್ಟು ಸಿಗ್ತದೆ ಈಗ. ಬಟ್ ಆದರೆ ನಾವು ಈ ಕಾಲದಲ್ಲಿ ಸಮಸ್ಯೆ ಇಲ್ಲ ಅಂತ ಹೇಳಕ್ಕೆ ಹೋಗಲ್ಲ. ರಾಜ್ಯದಲ್ಲಿ ಮಾತ್ರದಲ್ಲಿ ಬೇರೆ ಬೇರೆ ರೂಪದ ಬದಲಾವಣೆ ಆಗುತ್ತದೆ. ಚಾಲೆಂಜಸ್ ಚೇಂಜ್ ಆಗ್ತವೆ. ಅದೇ ಥರ ಜನ ಕೂಡ ಅದರ ಸಮಸ್ಯೆ ಅಪೇಕ್ಷೆ ಕೂಡ ಬದಲಾವಣೆ ಆಗುತ್ತದೆ. ಈ ಎಲ್ಲ ಸಮಸ್ಯೆಯನ್ನು ನಾವು ಎದುರಿಸಲಿಕ್ಕೆ ಒಬ್ಬನೇ ಸಾಧ್ಯ ಆಗಲ್ಲ. ಪ್ರತಿಯೊಬ್ಬರು ಇದರಲ್ಲಿ ಒಂದು ಪಾತ್ರ ಇರುತ್ತದೆ. ಸಿಬ್ಬಂದಿ ಯಾರೋ ಒಂದು ಪೊಲೀಸ್ ಸಿಬ್ಬಂದಿಯಿಂದ ಹಿಡಿದು ಅದಕ್ಕೆ ಫೀಲ್ಡಲ್ಲಿ ಇರೋ ಆ SP ಅವರಿಗೆ ಪ್ರತಿಯೊಂದು ಬಹಳ ಸಾಧನೆ ಮಾಡಿದ ಮೇಲೆ, ಶ್ರಮ ವಹಿಸಿದ ಮೇಲೆ ಒಂದು ಸಮಸ್ಯೆ ಬೆಳೀಲಾಗುತ್ತದೆ. ಇಲ್ಲ ಒಬ್ಬರು ಯಾರಕ್ಕೆ ನಾನು ಮಾಡಿದ್ದೀನಿ ಅಂತ ಹೇಳಿದ್ರು ಇದು ತಪ್ಪಿದೆ. ಪರಿಸ್ಥಿತಿ ಯಾರಿಗೂ ನಾನು ಬರೆದು ಇದು ಪ್ರಸಂಗನ ಇರಬಾರ್ದು. ನನಗೆ ಇವತ್ತು ನಾನು ಸೇವೆಗೆ ಸೇರಿದ ಮೇಲೆ ಆವಾಗ ನಮ್ಮ ಜೊತೆ ಇರೋರು, ನಮ್ಮ ಜೊತೆ ಕೆಲಸ ಮಾಡೋರು, ರೈತರು ಶುರುದಲ್ಲಿ, ಆಮೇಲೆ ಪೊಲೀಸಲ್ಲಿ ಕೆಲಸ ಮಾಡೋರು, ಎಲ್ಲ ಸಿಬ್ಬಂದಿಯವರು, ಹಿಡಿಯೋರು, ಅವರೆಲ್ಲ ಯಾರು ನಮಗೆ ಗೈಡ್ ಮಾಡಿದ್ರು. ನಮಗೆ ಈ ಪೊಲೀಸಲ್ಲಿ ಯಾವ ದಿಕ್ಕಿಗೆ ಹೇಗೆ ಯಾವ ಥರ ಹೋಗಬೇಕು, ಸಮಸ್ಯೆಗಳನ್ನ ಹೇಗೆ ನಿಭಾಯಿಸಬೇಕು ಹೇಳಿಕೊಟ್ಟರು ಇವತ್ತು ಇಲ್ಲಿ ಇಲ್ಲ. ಆದರೆ ನಿಮ್ಮ ಮುಖಾಂತರ ನಿರ್ಮಾಣದಿಂದ ನಾನು ಅವರೊಂದಿಗೆ ಇವತ್ತು ಸ್ಮರಿಸ್ತೀನಿ ಮತ್ತು ಅವರಿಗೆ ಕರ್ತವ್ಯಗಳನ್ನು ನಾನು ಹೇಳ್ತೀನಿ. ನಾನು ಒಂದು ಸಿದ್ಧಾಂತ ಮೇಲೆ ಕೆಲಸ ಮಾಡಿದ್ದೀನಿ. ಪ್ರತಿಯೊಬ್ಬರಿಗೆ ಒಂದು ಸಿದ್ಧಾಂತ ಇರುತ್ತದೆ. ನನ್ನ ರೀತಿ ಸರಿ ಇದೆ ನಾನು ಹೇಳಲಿಕ್ಕೆ ಹೋಗಲ್ಲ. ನನ್ನದು ಒಂದು ಸಿದ್ಧಾಂತ ಇತ್ತು ಅಂತ ನಾನು ಹೇಳಬೇಕಂದ್ರೆ ನಂದು ಒಂದಂದರೆ ನ್ಯಾಯವನ್ನು ಯಾವಾಗಲೂ ಇಟ್ಕೊಳ್ಬೇಕು, ಯಾವಾಗಲೂ ಮೇಲೆ ಇಟ್ಕೋಬೇಕು. ನಾನು ಎಲ್ಲ ಕಡೆ ಹೇಳ್ತೀನಿ, ಅದು ಬಹಳ ಕಡೆ ಹೇಳಿದ್ದೀನಿ, ಎಂದು ಕೇಳಿಬಹುದು. ಧರ್ಮೋ ರಕ್ಷತಿ ರಕ್ಷಿತಃ. ಇದಕ್ಕೆ ಹೇಗೆ ಧರ್ಮೋ ಹತೋನ ಹಂತಿ ಧರ್ಮೋ ರಕ್ಷತಿ ರಕ್ಷಿತಃ.
ಇದು ಏನು ಬಹಳ ದೊಡ್ಡ ಶ್ಲೋಕ ಇಲ್ಲ. ನೀವು ಎಲ್ಲಿ ಯಾವ ಕೋರ್ಟ್ಗೆ ಹೋಗಿ, ನ್ಯಾಷನಲ್ ಲಾ ಯೂನಿವರ್ಸಿಟಿಗೆ ಹೋಗಿ, ಆರ್ಮಿನಲ್ಲಿ ಕೂಡ ಕೆಲವು ಬದಲಾವಣೆ ಅಂದರೆ ಯಾವಾಗಲೂ ನ್ಯಾಯವನ್ನು ಕಾಪಾಡಬೇಕು. ನ್ಯಾಯವನ್ನು ಕಾಪಾಡಿದರೆ ಆ ನ್ಯಾಯ ನಮಗೆ ಕಾಪಾಡುತ್ತದೆ. ನೀವು ನ್ಯಾಯವನ್ನು ಕೊಂದು ಹಾಕಿದ್ರೆ ಆ ಕೊಂದು ಹಾಕಿರುವ ನ್ಯಾಯ ನಿಮಗೆ ಕನ್ನಡ ಕೊಂದು ಹಾಕುತ್ತದೆ. ಅದಕ್ಕೆ ನ್ಯಾಯಕ್ಕಾಗಿ ನಾವು ಇದ್ರೆ ಅಲ್ಲ ಸರಿಯಾಗುತ್ತದೆ. ಇಷ್ಟು ಸಮಸ್ಯೆಗಳನ್ನು, ಇಷ್ಟು ಪರಿಸ್ಥಿತಿಗಳನ್ನು ನಿರ್ವಹಿಸುವಾಗ ಕೆಲವು ಟೈಮಲ್ಲಿ ನಮಗೆ ಕೂಡ ಬಹಳ ಎನ್ಸೈಟಿ, ಟೆನ್ಷನ್ ಪ್ರಾಬ್ಲಮ್ ಆಗುತ್ತದೆ. ಅದನ್ನು ನಾನು ಹೇಳಬೇಕು ಅಂದರೆ ನನಗೆ ಜಾಸ್ತಿ ಪ್ರಾಬ್ಲಮ್ ಸೀರಿಯಾಗಿ ಚಾಲೆಂಜಸ್. ಎಲ್ಲಿ ಸಾವಿರಾರು ಜನ ಇದ್ರೂ ಸಹ ಇದು ಮ್ಯಾನೇಜ್ ಮಾಡಬೇಕು ಅಂತ ಫೀಲಿಂಗ್ ಬರ್ತದೆ. ಸೀರಿಯಾದಲ್ಲಿ ಅಲ್ಲಿ ಕೆಲಸ ಮಾಡುವಾಗ ಜಾಸ್ತಿ ಚಾಲೆಂಜ್ ಬರುತ್ತದೆ. ಯಾಕೆಂದರೆ ಅಲ್ಲಿ ಯಾರಿಗೆ ಅದ್ರ ಬಗ್ಗೆ ಶ್ರಮೆ ಇಲ್ಲ, ವಿಚಾರವಿಲ್ಲ. ಸೋಮೇಶ್ವರ ಕೃಷ್ಣ ಅಂತ ಒಬ್ಬರು ಚೀಫ್ ಎಕ್ಸೈಸ್ ಕಮಿಷನರ್ ಆಫ್ ನಾರ್ತ್ ಇಂಡಿಯಾ ಅವ್ರಿಗೆ ಹೇಳಿದ ನನಗೆ ಜವಾಬ್ದಾರಿ ಇತ್ತು. ನಾನು ಚಂದ್ರ ಹೊರಗಡೆ 1 ಗಂಟೆ ವೇಟ್ ಮಾಡಿದ್ದೆ. ಆಮೇಲೆ ಲಕ್ಷ ಕೊಟ್ಟನ್ನು ಹೋಗ್ಬಿಟ್ಟ. ಇದೆಲ್ಲ ಹೇಳಾಗಿದೆ ಅಂತ ಗೊತ್ತಾಯ್ತು. ಅದು ನಾನು ಆಗಲೇ ಇಲ್ಲ, ಬಹುಶಃ ಬೇರೆ ಬಂದ ಅಂತ ಹೋಗ್ಬಿಟ್ಟ. ಆವಾಗ ನಾನು ಕೆಲಸ ಕಳ್ಕೊಂಡ್ಬಿಟ್ಟಿದೆ ಅಂತ ಪರಿಸ್ಥಿತಿ ಆಯಿತು. ಆದರೆ ಯಾವಾಗ ದೇವರು ಕೂಡ ದುಡ್ಡು ಇರ್ತಾನೆ, ಅವನನ್ನು ಮಾಡಿದ ಅವನಿಗೆ ಚಂಬರ್ ಬಿಟ್ಟು ಆಮೇಲೆ ಅರೆಸ್ಟ್ ಮಾಡಿದ್ರು. ಆಮೇಲೆ 20 ಜಾಸ್ತಿ ದುಡ್ಡು ಜನ ಅರೆಸ್ಟ್ ಆದರೂ ಒಬ್ಬರು ಗವರ್ನರ್ ರಿಸೈನ್ ಮಾಡಬೇಕಾಯ್ತು. ಇದೇ ಥರ ಬೇರೆ ಕೆಲವೊಂದು ವಿಷಯ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ವಿಷಯ ಇವತ್ತುವರೆಗೆ ಯಾರಿಗೆ ಬಹಿರಂಗಾಗಿ ಹೇಳಿಲ್ಲ. ಇವತ್ತು ಆ ಪ್ರಸಂಗಕ್ಕೆ ಸಂಬಂಧಪಟ್ಟವರು ಒಬ್ಬರೇ ಇದ್ದಾರೆ. ನಾನು ಯಾರು ಹೆಸರು ಬೇಕಂತ ಹೇಳಲಿಕ್ಕೆ ಹೋಗ್ತಾ ಇಲ್ಲ. ಯಾಕಂದರೆ ಹೆಸರು ಹೇಳಿದ್ರೆ ನಾನು ಬಹುಶಃ ಈ ಪ್ರಸಂಗದಲ್ಲಿ 50-60 ಜನದ ಪ್ರಸಂಗ ಬರುತ್ತದೆ. ನನಗೆ ಇತಿಹಾಸ ಇದ್ದಾಗ ಶೃಂಗೇರಿಯಿಂದ ಹೆಡ್ ಮಾಸ್ಟರ್ ಮಾಹಿತಿ ಕೊಟ್ಟಿದ್ದರು. ಸರ್ ನೆಕ್ಸ್ಟ್ ಮೂವ್ಮೆಂಟ್ ಬಗ್ಗೆ ಯಾವ ಬಗ್ಗೆ ಮಾಹಿತಿ ಇದೆ, ಅವರು ಹೇಳಲಿಕ್ಕೆ ರೆಡಿ ಇದ್ದಾರೆ ಬರಲಿ ಅಂತ ಹೇಳಿದ ಕಸದ ಮೇಲೆ ನಾವು ಆ ಸೋರ್ಸ್ಗೆ 6 ತಿಂಗಳು ಕಲ್ಟಿವೇಟ್ ಮಾಡಿದ್ದೀವಿ. ಆವಾಗ ನಮ್ಮ IG ಅವ್ರ ಕಾನ್ಫರೆನ್ಸ್ ತಗೊಂಡಿದ್ದೀವಿ, ಆವಾಗ DG ಅವ್ರ ಕಾನ್ಫರೆನ್ಸ್ ತಗೊಂಡಿದ್ದೀವಿ. ಆಮೇಲೆ ಅವ್ರಿಗೆ ಸಪೋರ್ಟ್ ಮಾಡಿ 6 ತಿಂಗಳ ಒಂದು ಮಾಹಿತಿ ಬರುತ್ತೆ. ಸರ್ ಈ ಹಳ್ಳಿಗೆ ನೆನ್ಸಿನ ಹಳ್ಳಿಯಲ್ಲಿ ಈ ಹಳ್ಳಿಗೆ ಇವತ್ತು ರಾತ್ರಿ ನೆಕ್ಸ್ಟ್ ಸೇರಿದ್ದಾರೆ. ಆವಾಗ ನಾವು ರಾತ್ರಿಗೆ ಎಷ್ಟಿಗೆ ಹೇಳಿದ್ದೀವಿ ಅಂತ ಪೋಸ್ಟನ್ನು ಚಿಕ್ಕದಲ್ಲಿ ಸೇರಿಸಿ ಬಹುಶಃ 5-6 ದಿನ 600 ಜನರಿಗೆ ಸೇರಿಸಿದ್ರು. ಬೆಳಗ್ಗೆ ಅಟ್ಯಾಕ್ ಶುರುವಾಯಿತು. ನಮಗೆ ಇಡೀ ರಾತ್ರಿ ಒಂದು ಭಯ, ಸಕ್ಸಸ್ ಆಗುತ್ತದೋ ಇಲ್ವಾ, ಇನ್ನು ತಪ್ಪರು ಯಾರೋ ಆಗ್ಬಿಡ್ತಾರ ಹೇಗೆ. ಸಡನ್ ಆಗಿ ಬೆಳಗ್ಗೆ ಮಾಹಿತಿ ಬರುತ್ತದೆ 5 ಜನ ಎನ್ಕೌಂಟರ್ನಲ್ಲಿ ತೀರ್ಕೊಂಡಿದ್ದಾರೆ. ಮನೆಯಲ್ಲಿ ವಾಸ ಮಾಡೋರು 2 ಕೂಡ ತೀರ್ಕೊಂಡಿದ್ದಾರೆ. ಅದರಲ್ಲಿ ನಮ್ಮ ಅದೃಷ್ಟ ಅಂದರೆ 7 ಜನ ರಿಯಲ್ ಎಕ್ಸಲೈಸು, ಒಂದು ಮೇಲ್ ಸಿಗ್ತಿದ್ದಾರೆ, 2 ಜನ ಅದೃಷ್ಟ ಆರ್ಡರ್ ಅಲ್ಲ, 5 ಜನ ಅವಾಗ ತೀರ್ಕೊಂಡಿದ್ದೀವಿ. ಇದರಲ್ಲಿ ಯಾವ ರಾತ್ರಿ ಮತ್ತೆ ಬೆಳಗ್ಗೆ ಯಾವ ಆತಂಕದಲ್ಲಿ ನಾವು ಇರ್ತೀವಿ, ಎಷ್ಟೊಂದು ದೊಡ್ಡ ಪ್ರಮಾಣದ ಒಂದು ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ. ಯಾರೊಂದು ಸತ್ರೆ ಅಮಾಯಕ ಸತ್ರೆ ನನ್ನ ಗತಿ ಏನು ಅಂತ. ಮತ್ತೆ ಇದರಿಂದ ದೇವರ ದಯೆಯಿಂದ ಇದು ಯಾವ ಥರದ್ದು ಸಮಸ್ಯೆ ಆಯಿತು, ಬಹಳ ಜನ ಇದೆ. ಇದೊಂದು ಬಹಳ ಹತ್ತಿರದಲ್ಲಿ ಆಯಿತು. ರಿಕ್ರೂಟ್ಮೆಂಟಲ್ಲಿ ಮನೆಯಲ್ಲಿ ಒಂದು ಸಮಸ್ಯೆ, ಒಂದು ನಮ್ಗೆ ಯಾರು ತಪ್ಪಿಲ್ಲ, ಏನೂ ಟೆಕ್ನಿಕಲ್ ಪ್ರಾಬ್ಲಮ್ ಇಲ್ಲ, ಕೆಲಸ ಬರಲ್ಲ ಗೊತ್ತಾಯ್ತು. ಇಡೀ ರಾತ್ರಿ ನಾನು ಮತ್ತೆ ಸ್ವರ್ಣಿಗೆಯವರು ಹೆಗಡೆ ಮಾಡಿ ಆ ಅಸೈನ್ಮೆಂಟ್ಗೆ ಆ ಪುಣೆಯಿಂದ ಟ್ರೈನ್ಗಳು ಖಾಲಿ ಮಾಡಿಸಿ ಅದನ್ನು ಬೆಳಗ್ಗೆ ನಾವು 6 ಗಂಟೆಯಲ್ಲಿ ಕೆಲ ವ್ಯವಸ್ಥೆ ಮಾಡಿದ್ದೀವಿ. ಅದೇ ಅಲ್ಲಿದು ಕಮಿಷನರ್, ಅಲ್ಲಿದು DCP, ಇಲ್ಲಿದ್ದು DCP, ಇಲ್ಲಿ ನಮ್ಮದು ಲೋಕಲ್ ಇನ್ಸ್ಪೆಕ್ಟರ್ ಎಲ್ಲ ಸಹಾಯ ಮಾಡಿಲ್ಲ. ನೆಕ್ಸ್ಟ್ ಡೇ ನಾವು ಎಕ್ಸಾಮ್ ಮಾಡಲಿಕ್ಕೆ ಸಾಧ್ಯ ಆಯಿತು. 3-4 ಲಕ್ಷ ಜನ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಹೋಗಿ ಕಾಯ್ತಾದ್ರು. ಇವತ್ತು ಎಕ್ಸಾಮ್ ಇದೆ, ಅದು ನಾವು ಫೇಲ್ ಆಗಿದ್ರೆ ನಮ್ಮ ಗತಿಯಲ್ಲಿ ಆಗ್ತಾ ಇತ್ತು. ಈ ಥರ ನಾವು ಸುಮಾರು ಸಲ ಎಷ್ಟು ಹೇಳ್ಬೋದು. ನಾವು ವೀಕ್ಲಿ ವಾಕಿಂಗ್ ಆನ್ ಎನ್ ಎಡ್ಜ್ ವಿಜುವಲೈಸ್ ಸ್ವಲ್ಪ ತಪ್ಪಾಯ್ತಂದ್ರೆ ಬೇರೆ ಮುಗಿತದೆ ಅಂತ ಇದ್ರೆ ಅವನೇ ಬರುತ್ತದೆ. ದೇವರಿಂದ ಇದು ಯಾವ ಸಮಸ್ಯೆ ಆಗಿಲ್ಲ. ಒಂದು ವಿಷಯ ಹೇಳ್ತೀನಿ, ಒಳ್ಳೆ ನೀರಿನಿಂದ ಒಳ್ಳೆ ರೀತಿಯಿಂದ ಕೆಲಸ ಮಾಡಿದರೆ ದೇವರು ದುಡ್ಡಿರ್ತಾರೆ, ಯಾವಾಗಲೂ ಸಮಸ್ಯೆ ಆಗಲ್ಲ. ಮತ್ತೆ ಏನಾದರೂ ಒಪ್ಪಿ ಆಯ್ತು ಅಂದರೆ ಯಾರ ಬಗ್ಗೆ ತಪ್ಪಾಗಿ ತಿಳ್ಕೊಳ್ಳಲ್ಲ. ಕರ್ನಾಟಕ ಪೊಲೀಸರು ಬಹಳ ಒಳ್ಳೆ ತಿಳಿಸಿದೆ. ಯಾಕಂದರೆ ನಾನು ಇಲ್ಲಿ ಇದ್ದೀನಿ ಅಂತ ಹೇಳಲಿಕ್ಕೆ ಹೇಳ್ತಾ ಇಲ್ಲ. ಇದು ಒಂದು ಬಹಳ ಹತ್ತಿರದಿಂದ ನೋಡಲು ಒಂದು ತೋರಿಸು. ನಾನು ಬೇರೆ ತೋರಿಸ್ತೆ ಹತ್ತಿರದಿಂದ ನೋಡಲಿಕ್ಕೆ ನನಗೆ ಅವಕಾಶ ಸಿಕ್ಕಿದೆ. ಇಲ್ಲಿರುವ ಡಿಸಿಪ್ಲಿನ್, ಸ್ವಾಧೀನತೆ, ಸ್ವಾಮ್ಯತೆ
ಮತ್ತು ಬೇರೆ ಎಲ್ಲಿಯೂ ಇಲ್ಲ. ನಾನು ಯುಪಿ ಪೊಲೀಸ್, ಉತ್ತರಾಖಂಡ್ ಪೊಲೀಸ್ ಮತ್ತೆ ದಿಲ್ಲಿ ಪೊಲೀಸ್ಗೆ ಬಹಳ ಹತ್ತಿರದಿಂದ ನೋಡಿದ್ದೀನಿ. ಅದನ್ನು ನೋಡಿ ನಾನು ಇದನ್ನು ಹೇಳ್ತಾ ಇದ್ದೀನಿ. ಆಮೇಲೆ ನಾನು ಮುಂದೆ ಹೇಳ್ಬೋದು ಅಂದರೆ ಬರೋ ಸಮಯ ಬದಲಾವಣೆ ಆಗ್ತಾ ಇದೆ. ಇದು ನಾನು ನಿಮಗೆ ಹೊಸ ಹೇಳ್ತಾ ಇಲ್ಲ. ನಾನು ಆಗ 90s ಹೇಳಿದ್ರೆ ಬೇರೆ ಸಮಸ್ಯೆ ಇದೆ, ಈಗ ಬೇರೆ ಸಮಸ್ಯೆ ಇದೆ. ನಮ್ಮಲ್ಲಿ ಮುಂದೆ ಹೊಸ ಹೊಸ ಒಳ್ಳೆಯ ಅಧಿಕಾರಿಗಳು ಬರ್ತಾ ಇದ್ದಾರೆ. ನಾವೇ ಬೆಸ್ಟ್ ಇದ್ದೀವಿ ಅಥವಾ ನನ್ನ ಕಾಲ ಬೆಸ್ಟ್ ನಾನು ಬೆಸ್ಟ್ ಅಂತ ಹೇಳೋದು ತಪ್ಪಿದೆ. ಈ ಪರಿಸ್ಥಿತಿಗೆ ಇವರು ನಿರ್ವಹಿಸಲಿಕ್ಕೆ ಸಾಧ್ಯ ಆಗುತ್ತದೆ. ಹೊಸ ಹೊಸ ತರುಣರು ಆಗಿದ್ದಾರೆ. ಈಗಲೇ ಏನು ಕೆಲಸ ಮಾಡಿಕೊಡಿ ನೀವು ಎಲ್ಲ ಮಾಡಲಿಕ್ಕೆ ಸಕ್ಷಮವಾಗಿದ್ದಾರೆ. ಚಾಲೆಂಜ್ ಇದೆ, ಒಳ್ಳೆ ಗೈಡೆನ್ಸ್ ಇದೆ, ಅವರು ಖಂಡಿತ ಒಳ್ಳೆಯದು ಮಾಡ್ತಾರೆ. ಮತ್ತೆ ಈ ಕರ್ನಾಟಕದ ಏನು ನಮ್ಮ ಹೆಮ್ಮೆಯ ಈ ಪೊಲೀಸ್ ಇದೆ ನಮ್ಮ ಮುಂದೆ ತಗೊಂಡು ಹೋಗ್ತಾರೆ. ಕರ್ನಾಟಕ ಒಂದು ಒಳ್ಳೆಯ ರಾಜ್ಯ ಇದೆ. ಇದು ಸುಮ್ಮನೆ ನಾನು ಹೇಳ್ತಾ ಇಲ್ಲ. ಹಿಂದಿನ ಇತಿಹಾಸಗಳನ್ನು ನೋಡಿದರೆ ಇದಕ್ಕೆ ಇಲ್ಲಿ ಇರುವ ಸಂಸ್ಕೃತಿ, ಇಲ್ಲಿ ಇರೋದು ಒಂದು ಜ್ಞಾನ ಇವತ್ತಿನ ಇಲ್ಲ. ಹಿಂದಿನ ಕಾಲದಲ್ಲಿ ನಮ್ಮ ಗಡ ಏನು ನಾರಾಯಣರು ಪರಿಹಾರಗಳು ಅವರು ಒಂದು ಮೇಲೆ ಸ್ಕೂಲ್ ಓಪನ್ ಮಾಡಿ ಎಂತ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಒಂದು ಅವರ ಬಗ್ಗೆ ನಾವು ಟಿಪ್ಪಣಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸರಿ ಅಂತ ಹೇಳ್ತೀವಿ. ಇಂಥ ರಾಜ್ಯದಲ್ಲಿ ಎಲ್ಲ ಒಳ್ಳೆಯ ವಿಷಯ ಒಳ್ಳೆಯ ಸಮೃದ್ಧಿ ಇರೋದ್ರಿಂದ ಇವತ್ತು ಈ ರಾಜ್ಯ, ಈ ಬೆಂಗಳೂರು ನಗರ ಇವತ್ತು ಇಡೀ ರಾಷ್ಟ್ರಕ್ಕೆ ಒಂದು ಮತ್ತೆ ರಾಷ್ಟ್ರ ಮಾತ್ರ ಇಲ್ಲ, ಇಡೀ ವಿಶ್ವದಲ್ಲಿ ಒಂದು ವಿಸ್ತಾರವಾದ ಒಂದು ರಾಜ್ಯ ಮತ್ತೆ ಒಂದು ಪಟ್ಟಣ ಇದೆ. ಇದರಿಂದ ನಮಗೆ ಏನು ಹೆಚ್ಚಿನ ಜವಾಬ್ದಾರಿ ಇದೆ ಇಲ್ಲಿ. ಯಾಕಂದರೆ ಕಲ್ಚರ್ ಚೆನ್ನಾಗಿದೆ, ಅಲ್ಲ ಇದೆ, ಜನರ ಅಪೇಕ್ಷೆ ಕೂಡ ಜಾಸ್ತಿ ಚೆನ್ನಾಗಿದೆ. ಈಗ ಅಲ್ಲ ಇದು ಎಲ್ಲ ವಿಷಯದಿಂದ ಮುಂದೆ ಬರೋ ಅಧಿಕಾರಿಗಳು ಈ ವ್ಯವಸ್ಥೆ, ಈ ಪೊಲೀಸ್ ಸೇವೆ ಇವುದನ್ನು ಒಳ್ಳೆಯದು ಮಾಡ್ತಾರೆ ಅಂತ ನನಗೆ ಸಂಪೂರ್ಣ ಭರವಸೆ ಇದೆ. ನಾನು ಈ ಎಲ್ಲ ನನ್ನ ಜೀವನದಲ್ಲಿ ನಾನು ಮಾಡಿದ್ರೆ ಹೇಳೋದು ಬಾರ್ದು ಅಂತ ಹೇಳಿದೆ. ಒಂದು ವಿಷಯ ನಾನು ಹೇಳೋದು ಮರ್ತು ಬಿಟ್ಟಿದ್ದೀನಿ. ಇಲ್ಲಿ ನಾನು ಇವತ್ತು ಎಲ್ಲಿದ್ದೀನಿ ಇದಕ್ಕೆ ನಾನು ನನ್ನ ತಂದೆ ತಾಯಿಗೆ ಅವ್ರಿಗೆ ನಾನು ಅವ್ರಿಗೆ ಧನ್ಯವಾದಗಳು ಹೇಳಬೇಕಾಗುತ್ತದೆ. ಇದಕ್ಕಿಂತ ಮೇಲೆ ದೇವರು ಇದ್ದಾನಲ್ಲ, ನಾನು ಇಲ್ಲಿಗೂ ಬರಲಿಕ್ಕೆ ಅರ್ಹ ಇದೆ. ನಾನು ಹೋಗಲಿಕ್ಕೆ ನನಗೆ ಬರಲೇಬೇಕಾಗಿತ್ತು, ಅದು ನಾನು ಹೇಳೋದು ನನ್ನ ಇಷ್ಟ ಇತ್ತು. ನನಗೆ ಇಲ್ಲಿ ಬರಲಿಕ್ಕೆ ದೇವರಿಗೆ ನನಗೆ ತರಲಿಕ್ಕೆ ಇಷ್ಟ ಇತ್ತು, ದೇವರು ತಂದಿದ್ದಾನೆ. ಇಲ್ಲಿ ಇದ್ದಾಗ ನಾನು ನೀತಿ ನ್ಯಾಯದಿಂದ ಕೆಲಸ ಮಾಡಲಿಕ್ಕೆ ಸಂಪೂರ್ಣವಾಗಿ ನಾನು ಪ್ರಯತ್ನ ಮಾಡಿದ್ದೀನಿ. ಬಹುಶಃ ಏನೇ ಇಲ್ಲಿ ನಾನು ಏನು ಕೆಲಸ ಮಾಡುವಾಗ ಯಾವ್ದಾದ್ರು ನಮಗೆ ಅನಿಸುತ್ತೆ ನಾನು ಎಲ್ಲಿಯವರೆಗಾದರೂ ತಪ್ಪಾಗಿದ್ದು ನಾನು ಹೋಗಿಲ್ಲ. ಈಗ ಈ ಸುಂದರ ರಾಜ್ಯದಲ್ಲಿ ನಾನು ಎಲ್ಲಿರುವ ಜನರಿಗೆ ಅವರು ಪ್ರೀತಿ, ಅವರು ಜನತೆ ಕೊಟ್ಟಿರುವ ಪ್ರೀತಿ ಮತ್ತು ವಿಶ್ವಾಸಕ್ಕೆ ನಾನು ಗುರಿಯಾಗಿರ್ತೇನೆ. ಇದೇ ಥರ ನಮ್ಮ ರಾಜ್ಯದ ಸರ್ಕಾರ ಯಾವಾಗಲೂ ನನಗೆ ಬಹಳ ಸೂಕ್ಷ್ಮವಾದ ಹುದ್ದೆಗಳನ್ನು, ಜವಾಬ್ದಾರಿಯುತ ಹುದ್ದೆಗಳನ್ನು ಕೊಟ್ಟಿದ್ದಾರೆ. ಮತ್ತು ಅದು ಅಲ್ಲದೆ ವಿಶೇಷವಾದ ಅಸೈನ್ಮೆಂಟ್ ಕೊಟ್ಟಿದೆ. ಫಾರ್ ಎಕ್ಸಾಂಪಲ್ ಲೋಕಾಯುಕ್ತ SIT ಇದು ಬಹಳ ದೊಡ್ಡ ಚಾಲೆಂಜ್ ಇತ್ತು. ನನ್ನ ಜೊತೆ ಇರೋರು ಅಧಿಕಾರಿಗಳು, ಅಧಿಕಾರಿಗಳು ಮತ್ತು ಬೇರೆ ರೆಮಾಂಡೀಸ್ ಮಾಡಿದ್ರು ಕೂಡ ಇಲ್ಲಿ ನಾವು ಎಲ್ಲಿಯೂ ಸೋಲಿಲ್ಲ. ಹೈಕೋರ್ಟ್, ಸುಪ್ರೀಂ ಕೋರ್ಟಲ್ಲಿ ಎಷ್ಟು ಎನ್ಸೈಟಿ ಇರ್ಬೋದು, 8 ಸಲ ಸುಪ್ರೀಂ ಕೋರ್ಟ್ ಹೋದೆ. ನಾವು ಯಾವ ಕೇಸನ್ನು ಯಾವ ಪೊಲೀಸರಿಗೆ ಅವರು ಎಲ್ಲಿಯೂ ನಮಗೆ ಅದು ನಮಗೆ ಅಲ್ಲಿ ಮತ ಹಾಕಲಿಕ್ಕೆ ಸಾಧ್ಯ ಆಗಿಲ್ಲ. ಕೊನೆಗೆ ಬೇರೆ ಸಿಂಪತಿ ಗ್ರೌಂಡ್ನಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಿದ್ದಾರೆ ಅವರಿಗೆ. ಆಮೇಲೆ ಇದು ಅಲ್ಲದೆ ನಾನು ನನ್ನ ಜೊತೆ ಕೆಲಸ ಮಾಡಿರೋ ಇನ್ನೊಮ್ಮೆ ನನ್ನ ಅಧಿಕಾರಿ ಸಿಬ್ಬಂದಿ ಯಾರು ಮೊದಲೇ ಮತ್ತು ಈಗ ಕೆಲಸ ಮಾಡಿದ್ದಾರೆ ಅವ್ರಿಗೆ ಮೆಚ್ಚಬೇಕಾಗುತ್ತೆ. ಯಾಕಂದರೆ ನನಗೆ ಯಾವ ಅಧಿಕಾರಿ ಇವತ್ತುವರೆಗೆ ನನಗೆ ನಾನು ಹೇಳಿದ ಮಾತಿಗೆ ಅವರು ಆ ಮಟ್ಟಕ್ಕೆ ತಕ್ಕದೆ ಬರದೆ ಇರಲಿಲ್ಲ. ಅವರು ತಮ್ಮ ಸ್ವಂತಕ್ಕಿಂತ ಜಾಸ್ತಿ ನನಗೆ ಅವರು ತಮ್ಮ ಸಹಾಯಕ್ಕೆ ತಮ್ಮ ಸಪೋರ್ಟನ್ನು ಕೊಟ್ಟಿದ್ದಾರೆ. ನಾನು ಪ್ರತಿಯೊಬ್ಬರಿಗೆ ನಾನು ಉಳಿದಿದ್ದೀನಿ, ನಾನು ಕೃತಜ್ಞನೆ. ನಿಮ್ಮ ಮುಖಾಂತರ ಈ ಕರ್ನಾಟಕ ರಾಜ್ಯದ 1,07,000 ಪೊಲೀಸರಿಗೆ ನಿಮ್ಮ ಮುಖಾಂತರ ನಾನು ಕಳಿಸ್ತೀನಿ. ಮತ್ತು ಕೊನೆಗೆ ಈ ರಾಜ್ಯದಲ್ಲಿ ಕರ್ನಾಟಕ ಪೊಲೀಸ್ ಡಿಪಾರ್ಟ್ಮೆಂಟ್, ವಿಜಿಲೆನ್ಸ್ ಡಿಪಾರ್ಟ್ಮೆಂಟ್ ಮತ್ತು ಸಿಬಿಐ ಕೂಡ ನನ್ನ ಜೊತೆ ಬಹಳ ಹತ್ತಿರದಿಂದ ಕೆಲಸ ಮಾಡಿದ್ದಾರೆ. ಅವರಿಗೆ ಕೂಡ ನಾನು ನಿಮ್ಮ ಮುಖಾಂತರ ಇವತ್ತು ನನ್ನ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ. ಕರ್ನಾಟಕ ರಾಜ್ಯದ ಯಾವ
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.